ವಿಷಯಗಳ ಬಗ್ಗೆ ಯಾವುದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈಗಾಗಲೇ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯೋದಕ್ಕೂ ಕೂಡ ಕಾಂಗ್ರೆಸ್ ಒಂದು ಕಡೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಏನು ಹೇಳ್ತೀರಿ? ಈಗ ತಂತ್ರ ಪ್ರತಿತಂತ್ರಕ್ಕಿಂತ ಈ ಅಧಿವೇಶನ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಭಾಳ ಮುಂಚೆಯಿಂದನೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಕೂಗು ಹೇಳ್ತಾ ಇತ್ತು, ಅಭಿವೃದ್ಧಿ ಬಗ್ಗೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಮ್ಮಿಶ್ರ ಸರ್ಕಾರ ನಮ್ಮದು ಮತ್ತು ಜೆಡಿಸಿದಾಗ ಇಲ್ಲದು ಅಧಿವೇಶನ ಮಾಡಬೇಕು, ಚಳಿಗಾಲದ ಅಧಿವೇಶನ ಮಾಡಬೇಕು ಅಂತ ಶುರು ಮಾಡಿ ಸುವರ್ಣಸೌಧ ಕಟ್ಟಿದ್ದೀವಿ. ಪ್ರತಿ ವರ್ಷ ನಡೆಯೋ ಒಂದು ಅಧಿವೇಶನ ತಂತ್ರ ಪ್ರತಿತಂತ್ರಕ್ಕಿಂತ ಜಾಸ್ತಿ ಇಲ್ಲಿ ಜನರ ಏನು ಒಂದು ಜ್ವಲಂತ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡೋದ್ರ ದೃಷ್ಟಿಯಿಂದ ಮತ್ತು ಅವ್ರಲ್ಲಿ ಒಂದು ವಿಶ್ವಾಸ ಮೂಡಿಸೋ ದೃಷ್ಟಿಯಿಂದ ಕೆಲಸ ಆಗಬೇಕು. ಇವತ್ತು ನಿನ್ನೆಯಿಂದ ಉತ್ತರ ಕರ್ನಾಟಕದ ಒಟ್ಟು ಪರಿಸ್ಥಿತಿ ಬಗ್ಗೆ, ಅತಿವೃಷ್ಟಿ, ಬೆಳೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಸರ್ಕಾರ ಇದಕ್ಕೆ ಉತ್ತರ ಕೊಡಬಾರ್ದು, ಸರ್ಕಾರ ಪರಿಹಾರ ಕೊಡಬೇಕು, ಒಂದು ನಿರ್ಧಾರ ತಗೋಬೇಕು. ಈ ಸದನ ಮುಗಿಯೋ ಹೊತ್ತಿಗೆ ಉತ್ತರ ಕರ್ನಾಟಕದ ಜನತೆಗೆ ನಿರ್ದಿಷ್ಟವಾದ ನಾವು ಈ ಕೆಲಸ ಮಾಡ್ತೀವಿ ಅಂತ ಒಂದು ಸ್ಪಷ್ಟ ನಿರ್ಧಾರವನ್ನು ಸರ್ಕಾರ ಪ್ರಕಟಿಸಿದ್ರೆ ಅಷ್ಟರ ಮಟ್ಟಿಗೆ ಈ ಸದನ, ಈ ಅಧಿವೇಶನ ಯಶಸ್ವಿ ಆಗುತ್ತೆ. ಇದ್ರ ಜೊತೆಗೆ ಈ ಟಿಪ್ಪು ಸುಲ್ತಾನ್ ಜಯಂತಿದೊಂದು ಭಾಳ ಚರ್ಚೆ ಶುರುವಾಗಿರುವಂಥದ್ದು, ಕಾಶ್ಯಪ್ನವರು ಅದನ್ನು ಪ್ರಸ್ತಾಪ ಮಾಡಿದೆ ಸರ್, ಅದಕ್ಕೆ ಪರ ವಿರೋಧ ಶುರುವಾಗಿದೆ. ಈಗ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಪರಿಹಾರ ಮಾಡಬೇಕಾದ ಬೇರೆ ಸಮಸ್ಯೆಗಳಿದೆ. ನಾವು ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ಹೊಸ ಹೊಸ ಸಮಸ್ಯೆನ ಸೃಷ್ಟಿ ಮಾಡಬಾರ್ದು. ಟಿಪ್ಪು ಜಯಂತಿ ಮಾಡಬೇಕು ಅಂತ ಯಾರು ಡಿಮಾಂಡ್ ಇಟ್ಟಿದ್ರು? ಯಾರು ಡಿಮಾಂಡ್ ಇಟ್ಟಿರಲಿಲ್ಲ. ಇವರೊಂದು ಪ್ರತಿಷ್ಠೆಗೋಸ್ಕರ ಮಾಡಿದ್ರು. ಅದರಿಂದ ಏನೇನು ಅನಾಹುತಗಳಾಯಿತು, ಕೊಡಗಲ್ಲಿ ಏನು ಅನಾಹುತ ಆಯಿತು, ಬೇರೆ ಕಡೆಯಲ್ಲಿ ಆಗುತ್ತದೆ. ಅದಕ್ಕೆ ಕಾಶ್ಯಪ್ನವರು ಭಾಳ ಅನುಭವಿ ರಾಜಕಾರಣಿ, ಸ್ವಲ್ಪ ಜನಸಾಮಾನ್ಯರ ಸಮಸ್ಯೆ ಪರಿಹಾರದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ಅವರಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ. ಸರ್, ಈಗ ನಿನ್ನೆ CLP ಸಭೆಯಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಸ್ವತಃ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ತೋಡ್ಕೊಂಡಿರುವಂಥದ್ದು ಕೇಳಿ ಬರ್ತಾ ಇರೋದು. ಇದು ಹೊಸ ಮಾತನ್ನಿಲ್ಲ. ಅದು ಬಸವರಾಜ ರಾಯರೆಡ್ಡಿ ಇರ್ಬೋದು, ರಾಜು ಕಾಗೆ ಇರ್ಬೋದು, ಬಹಳಷ್ಟು ಜನ ಶಾಸಕರು ಕಳೆದ 1 ವರ್ಷದಿಂದ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು, ತಮ್ಮ ಅನುಭವವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಈ ಗ್ಯಾರಂಟಿಯಿಂದ ಅದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗಿದೆ ಅನ್ನೋದು ಒಂದು ಆಡಿಟಿಂಗ್ ಮಾಡಬೇಕು. ಎರಡನೇದು, ಅನುದಾನ ಬರದಿರೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಎಲ್ಲ ದುಡ್ಡು ಅಲ್ಲಿ ಹೋಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಅವರೇ ಸರ್ಕಾರ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರೇ ವ್ಯಕ್ತಪಡಿಸಿರೋದ್ರಿಂದ ಸರ್ಕಾರ ಒಟ್ಟಾರೆ ರಾಜ್ಯದ ಅಭಿವೃದ್ಧಿಯಿಂದ ನಾವೇನು ಅನುದಾನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಸರ್, ಈಗ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಸರ್ಕಾರಿ ಸಂಸ್ಥೆಗಳನ್ನು RSS ತನ್ನ ವಶಕ್ಕೆ ಪಡ್ಕೊಳ್ಳೋಕೆ ಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಗುರುತರ ಆರೋಪವನ್ನು ಮಾಡಿದ್ದಾರೆ. ಈಗ EVM ಆಯಿತು, ವೋಟ್ ಚೋರಿ ಆಯಿತು, ಎಲೆಕ್ಷನ್ ಕಮಿಷನ್ ಆಯಿತು, ಈಗ ಸಂಸ್ಥೆಗಳನ್ನ ವಶಪಡಿಸ್ಕೊಳ್ಳೋಕ್ಕೆ RSS ಮತ್ತು BJP ಮಾಡ್ತಾಯಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಕಾಂಗ್ರೆಸ್ದು ಹಳೆಯ ರಾಗ. ಮುಂಚೆ ಎಲ್ಲದರಲ್ಲೂ ಕೂಡ RSS ಕೈವಾಡನ ಅಂತ ಹೇಳ್ತಾಯಿದ್ರು. ಈಗ ನಿನ್ನೆ ನಿಶಿಕಾಂತ್ ದುಬೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನವೀನ್ ಚಾವ್ಲಾ ಅಂತ ಒಬ್ಬ ವ್ಯಕ್ತಿನ ಎಲೆಕ್ಷನ್ ಕಮಿಷನ್ ಮಾಡಿದ್ದು ಯಾರು? ನವೀನ್ ಚಾವ್ಲಾಗೆ ಎಲೆಕ್ಷನ್ ಕಮಿಷನ್ ಆಗೋಕ್ಕೆ ಏನು ಇದಿತ್ತು, ಅವರ ಅರ್ಹತೆ ಏನಿತ್ತು? MS ಗಿಲ್ನ ಎಲೆಕ್ಷನ್ ಕಮಿಷನ್ ಮಾಡಿದ್ದು ಯಾರು? ಆಗ ಚೀಫ್ ಜಸ್ಟಿಸ್ ಇದ್ರಾ ಕಮಿಟಿನಲ್ಲಿ, ಆಗ ಅಪೋಸಿಷನ್ ಲೀಡರ್ನ ಕೇಳ್ತಾ ಇದ್ರಾ? ಸೊ ಅದಕ್ಕೋಸ್ಕರ ರಾಹುಲ್ ಗಾಂಧಿ ನನಗನ್ಸುತ್ತೆ ಈ ಸಿಗರೇಟ್ ಪ್ಯಾಕ್ ಮೇಲೆ ಒಂದು ಬರೆದಿರ್ತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ರಾಹುಲ್ ಗಾಂಧಿಯವರು ನಾಯಕರಾಗಿ ಮುಂದುವರಿಯೋದು ಕಾಂಗ್ರೆಸ್ಗೆ ಭಾಳ ಆಘಾತಕಾರಿಯಾಗತ್ತೆ, ಕಾಂಗ್ರೆಸ್ ಆರೋಗ್ಯಕ್ಕೆ ಮಾರಕ. ಸರ್, ಈಗ ರಾಜ್ಯದ ವಿಷಯಕ್ಕೆ ಬರೋದಾದರೆ CM DCM ಒಂದು ಕುರ್ಚಿ ಕಿತ್ತಾಟ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಯತೀಂದ್ರ ಅವ್ರ ಹೇಳಿಕೆಯಿಂದ DKC ಪರ ಶಾಸಕರು ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಳ್ತಿರುವಂಥ ಕೆಲಸ ಎಲ್ಲ ನಡೀತಾ ಇದೆ ಸರ್. ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಕದನ ನಡೀತಾ ಇದೆ. ಸೊ ಹೈಕಮಾಂಡ್ ಹೇಳಿದೆ ನೀವಿಬ್ಬರು ಮಾತಾಡಬೇಡಿ ಅಂತ. ಅದಕ್ಕೋಸ್ಕರ ಅವರಿಬ್ಬರ ಮಗನೋ ಸಮರ್ಥಕರೋ ಅನುಯಾಯಿಗಳು ಅವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಒಟ್ಟಾರೆ ಹೈಕಮಾಂಡು ಈ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಉತ್ಸುಕನೂ ಇಲ್ಲ ಅಥವಾ ಅಶಕ್ತ ಆಗಿದೆ. ಅದು ಈ ಎಲ್ಲ ವಿದ್ಯಮಾನದಿಂದ ಗೋಚರ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ಜನತೆ ಕನ್ಫ್ಯೂಷನಲ್ಲಿ ಇಡದೆ ಅವ್ರಿಗೆ ಭಾಳ ಖುಷಿನೋ
ಅಥವಾ ಇದರಿಂದ ಅವ್ರಿಗೇನು ಲಾಭನೋ ನನಗಂತೂ ಕೂಡ ಗೊತ್ತಾಗ್ತಾ ಒಟ್ಟಾರೆ ರಾಜ್ಯದ ಜನತೆನ ಗೊಂದಲಕ್ಕಿಡ್ತಾರೆ. ಮತ್ತು ಈ ಟೆಂಟೇಟಿವ್ ವ್ಯವಸ್ಥೆ ಏನಿದೆ, ಮುಖ್ಯಮಂತ್ರಿ ಮುಂದುವರಿತಾರಾ 3 ತಿಂಗಳು ಮುಂದೆ, ಇದರಿಂದ ರಾಜ್ಯದ ಆಡಳಿತ ಯಂತ್ರದ ಬಗ್ಗೆ ಭಾಳ ತೀವ್ರತರ ಪರಿಣಾಮ ಉಂಟಾಗಿದೆ, ಕೆಲಸಗಳು ಆಗ್ತಾ ಇಲ್ಲ. ಈಗೆಲ್ಲ ಬೆಳವಣಿಗೆ ನೋಡಿದ್ರೆ ತಮ್ಮ ಒಂದು ಅನುಭವದ ಪ್ರಕಾರ CM ಸಿದ್ದರಾಮಯ್ಯ ಮುಂದುವರಿಬೋದು ಅನಿಸುತ್ತಾ ಸರ್ CM ಆಗಿ? ನಾನು ಭವಿಷ್ಯಕಾರ ಅಲ್ಲ. ಸಿದ್ದರಾಮಯ್ಯನವ್ರು ಮುಂದುವರಿಲಿ ಅಥವಾ DK ಶಿವಕುಮಾರ್ ಬರಲಿ, ಅದು ಕಾಂಗ್ರೆಸ್ನ ವರ್ತಮಾನ. ಆದರೆ ಜನಕ್ಕಂತೂ ಅನಿಸಿದೆ ಇದು ಈ ಜಗಳ ಬೇಸತ್ತೋಗಿದ್ದಾರೆ. ಈ ಜಗಳದಿಂದ ರಾಜ್ಯಕ್ಕಂತೂ ಹಾನಿ ಆಗ್ತದೆ, ಮಾರಕ ಆಗಿದೆ. ಕೊನೆಯದಾಗಿ ಈಗ ದ್ವೇಷ ಭಾಷಣ ಮತ್ತು ಗೋ ಸಾಗಾಣಿಕೆ ವಿಚಾರ, ಅವೆರಡು ವಿಷಯ. ಅದು ಬಿಲ್ ಬರಲಿ ಬಿಲ್ಲನ್ನು ನಾವು ನೋಡ್ತೀವಿ. ಮತ್ತು ದ್ವೇಷ ಭಾಷಣ ಅದರ ಡೆಫಿನೇಷನ್ ಏನು ಅನ್ನೋದು ಪ್ರಶ್ನೆ. ಇವಾಗ ದಿನನಿತ್ಯ ನಮ್ಮ ರಾಜ್ಯದ ಮಂತ್ರಿಗಳು ದ್ವೇಷದ ಮಾತುಗಳನ್ನ ಉಗುಳೋದೇ ತಮ್ಮ ಸಚಿವ ಸ್ಥಾನದ ಒಂದು ಕಾರ್ಯ ಅಂತ ತಿಳ್ಕೊಂಡಿದ್ದಾರೆ. ಅದು ಆ ದ್ವೇಷ ಭಾಷಣದ ಪರಿಧಿಯಲ್ಲಿ ಬರ್ತದ. ಆ ಬಿಲ್ ಬಂದಾಗ ಅದನ್ನು ನಿಜ, ಯಾರು ಯಾರ ಬಗ್ಗೆನೂ ಕೂಡ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ದೇಶಗಳನ್ನ ಮಾಡಬಾರ್ದು. ಆದರೆ ಆ ದ್ವೇಷ ಅನ್ನೋದು ಒಂದು ಪಕ್ಷಪಾತಿ ಒಂದು ಡೆಫಿನೇಷನ್ ಆಗಬಾರ್ದು. ಅದ್ರ ಬಗ್ಗೆ ಅದು ಬರಲಿ, ಅವನು ಚರ್ಚೆ ಮಾಡ್ತೀವಿ. ಗೋವಿನ ಸಾಗಾಣಿಕೆ ವಿಚಾರ ಈಗ ನಿರಂತರವಾಗಿ ಅಕ್ರಮವಾಗಿ ಗೋವಿನ ಸಾಗಾಣಿಕೆ ನಡೀತಾ ಇದೆ. ಬಹುಸಂಖ್ಯಾತ ಜನಕ್ಕೆ ನಮಗೆ ಗೋ ಬಗ್ಗೆ ಭಾಳ ಒಂದು ಗೌರವ ಇದೆ, ತಾಯಿ ಸಮಾನ ಅಂತೀವಿ. ಆದರೂ ಕೂಡ ಅವ್ಯಾಹತವಾಗಿ ನಡೀತಾ ಇದೆ. ಅದನ್ನು ನಿಲ್ಲಿಸಿದವ್ರ ಮೇಲೆ ಕೇಸ್ ಹಾಕ್ತಾರೆ ಹೊರತು, ಅದನ್ನು ತಡೆಯೋರ ಮೇಲೆ ಕೇಸ್ ಹಾಕ್ತಾ ಹೊರತು ಈ ಅಕ್ರಮ ಸಾಗಾಣಿಕೆ ಮೇಲೆ ಇವರು ಕೇಸ್ ಹಾಕ್ತಾ ಇಲ್ಲ. ಅದು ಕೂಡ ಒಂದು ತುಷ್ಟೀಕರಣದ ಇನ್ನೊಂದು ಭಾಗ. ಇದಿಷ್ಟು ಏನು ಸುರೇಶ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ, TV9 ಬೆಳಗಾವಿ.